ಛೀ 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 ಛಾ ಛೀ 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 ಬರ್ತಾ ಬರ್ತಾ ನಮ್ಮ ಫ್ಯಾಮಿಲಿಲಿ ಯಾರು ಕೇರೆ ಮಾಡ್ತಾ ಇಲ್ಲ ನನಗೆ ಬೇವರ್ಸಿ ಆಗ್ಬಿಟ್ಟಿದೀನಿ ಪೂರ್ಣಿ ಲಾ ಏನು ಪೂರ್ಣಿ ಅಬ್ಬಬ್ಬಬ್ಬಬ್ಬ ಯಾಕೆ ಹಂಗ್ ಬಡ್ಕೋತೀರಾ ಮೊಟ್ಟೆ ಇಡ ಕೊಳ್ತಾ ಇಲ್ಲ ಇದ್ದೀನಲ್ಲ ಬಡ್ಕೊಳ್ದೆ ಇನ್ನೇನ್ ತಮ್ಮನ್ನ ಬೇಡ್ಕೋಬೇಕಾಗಿತ್ತಾ ಅಧಿಕಾರ ಕಣೆ ಅಧಿಕಾರ ನಾನು ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗೋದಿಲ್ವಾ ನಾನ್ ಯಾರೇ ನಿನ್ನ ಗಂಡ ಅದೇ ನನ್ ಕರ್ಮ ಮುಚ್ಚು ಬಾಯ್ ಈ ಮಾಜಿ ಜಮೀನ್ದಾರರು ವಂಶೋದ್ಧಾರಕರಿಗೆ ಬಟ್ಟೆಗೆ ಇಸ್ತ್ರಿ ಇಲ್ಲ ಅಂದ್ರೆ ಅನ್ನ ಆರೋಗಿತ್ತು ಅಂದ್ರೆ ಹಿಡ್ಸೋದಿಲ್ಲ ಅಂತ ನಿನಗೆ ಚೆನ್ನಾಗ್ ಗೊತ್ತಿಲ್ಲ ಸ್ವಲ್ಪ ಚೆನ್ನಾಗ್ ಕಣ್ಬಿಟ್ಕೊಂಡ್ ನೋಡಿ ನೀವ್ ಹಾಕೊಂಡಿರೋ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿರೋದೆ ಅಮ್ಮ ನನ್ನ ಡಿಂಗ್ರಿ ಹೆಂಡತಿ ನನಗೆ ಡಿಂಗ್ರಿ ಹೊಡಿತಾ ಇದೀಯಾ ಈ ಜುಬ್ಬ ಇದಕ್ಕೆ ಇಸ್ತ್ರಿ ಆಗಿದೆ ಓಕೆ ಈ ಪಂಚೆ ಇದಕ್ಕೂ ಇಸ್ತ್ರಿ ಆಗಿದೆ ಡಬಲ್ ಓಕೆ ಇದು ತ್ರಿಬಲ್ ಓಕೆ ಈ ಚಡ್ಡಿ ಇಸ್ತ್ರಿ ವಿಷಯ ಏನಾಯ್ತಮ್ಮ ಕಾಗೆ ಕಚ್ಕೊಂಡು ಹೋಗ್ಬಿಡ್ತಾ ಏನಪ್ಪ ಅಳಿಮಿಯ ಏನತ್ತಮ್ಮ ರಾತ್ರಿ ಕುಡ್ದಿದ್ದು ಇನ್ನು ಇಳಿಲಿಲ್ವಾ ನನ್ನ ಮಗಳ ಮೇಲೆ ಹಾಗೆ ರೇಗ್ತಾ ಇದ್ಯಾ ರೇಗದಷ್ಟೇ ಅಲ್ಲ ಅತ್ತಮ್ಮ ನಿನ್ನ ಮಗಳನ್ನ ಬಚ್ಚಿ ತಗೊಂಡು ತುಂಡು ಕತ್ತರಿಸಿದ್ರು ಪಾಪ ಬರೋದಿಲ್ಲ ಏನೇ ಇವನ್ ಹುಚ್ಚಿನ ಏನಾದ್ರು ಕಡ್ದಿದ್ಯಾ ಏನ್ ಹಾಳೋ ಏನೋ ಛೀ 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 ಈ ಇಸ್ತ್ರಿ ಇಲ್ದಲ್ಲಿರೋ ಚಡ್ಡಿನ ನನಗ್ ಕೊಡ್ತಾ ಇದ್ಯಾ ಇದಮ್ಮ ವಿಷಯ ನೋಡು ಮಾತ್ ಮರ್ಸೋದಕ್ಕೆ ಚಡ್ಡಿ ಇಸ್ತ್ರಿ ವಿಷಯ ಮಾತ್ರ ಮರಿಬೇಡ ಬೇ ಕೇರ್ಫುಲ್ ನಿಂತ್ಕೋ ಎಸ್ ನೀನು ಚಡ್ಡಿ ಹಾಕೊಳ್ಳೋದ್ ಮಾತ್ರ ಮರಿಬೇಡ ದಾರಿಲ್ ಹೋಗುವಾಗ ಪಂಚೆ ಜಾರೋಯ್ತು ಅಂದ್ರೆ ಸಾಯ್ತಾರೆ ಜನ ನೋಡ್ಲಾರ್ದೆ ಛೀ 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 ಛಾ ಛೀ 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 ಅಂಬಾ ಅನಿಷ್ಟು ಮುಂದೆ ನನಗೆ ಭಯಪಡಿ ಮಾಡ್ತೀಯಾ ಛೀ ಬಾಯ ಮುಚ್ಚು ಅಂಬಾ ಅಯ್ಯಯ್ಯೋ ಅರ್ಚ್ಕೊಳ್ಳೋದು ನೀನಾ ದನನ ಅಂತ ಗೊತ್ತಾಗದೆ ಸಾಯ್ತಾ ಇದ್ದೀನಿ ಅದೇನ ದಂಬ ಅಂತ ಸಿಸ್ಟರ್ ಈ ಅಮ್ಮ ಅಮ್ಮ ಅಂತ ಕೂಗೋದು ನಮ್ಮ ತಾತನ ಕಾಲದಿಂದ ನಾನು ಬಹಳ ಹಳೇದಾಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ವೆರೈಟಿ ಆಗಿರ್ಲಿ ಅಂತ ಈ ಅಮ್ಮ ಅಮ್ಮ ಬದಲು ಅಂಬಾ ಅಂಬಾ ಅಂತ ಕರಿತಾ ಇದ್ದೀನಿ ಯಾಕೆ ಸಿಸ್ಟರ್ ಈ ವಾಯ್ಸು ಟ್ಯೂನು ನಿನಗೆ ಸೂಟ್ ಆಗ್ಲಿಲ್ವಾ ಎಸ್ ವಿ ಬಾಲಸುಬ್ರಹ್ಮಣ್ಯ ವಾಯ್ಸ್ ನಿಂದು ತಬ್ಲಾ ಒಂದು ಕಮ್ಮಿ ತಗೋ ಸೊಪ್ತಡಿ ಏನಿದು ಸಾರು ಬೇಳೆ ಸಾರ ಹೌದು ಈ ಬೇಳೆ ಸಾರು ಈ ಬಾಡಿಗೆ ಅಷ್ಟಾಗಿ ಸೂಟ್ ಆಗೋದಿಲ್ಲ ಏನಾದ್ರೂ ಮಾಂಸದ ಚೂರು ಚಿಕನ್ ಕುರ್ಮಾನೋ ಮೀನಿನ ಸಾರು ಹಾಕಕ್ಕೆ ಏನು ಬಂದಿದೆ ನಿನಗೆ ರೋಗ ಅಯ್ಯೋ ನಿನ್ ಮನೆ ಎಕ್ಕುಟ್ಟೋಗ ನನ್ ಗಂಡನೇ ನನಗೆ ಎದುರು ಮಾತಾಡಲ್ಲ ತಿರ್ಬೋಕಿಂತಂದು ಹೋಗ ಆಚೆ ಹೋಗ್ತೀನಿ ಬಿಡಮ್ಮ ಹೋಗ್ದೆ ನಿನ್ ಜೊತೆ ಸಂಸಾರ ಮಾಡಕ ಬಂದೀವ್ನಿ ಬಾ ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ ಬಾರಲ್ಲ ಏನೋ ಕೂತ್ಕೊಳ್ಳಲ್ಲ ಥ್ಯಾಂಕ್ಸ್ ಅಣ್ಣೋ ಎಲ್ಲ ಕುಳ್ಳು ತಿಗಣೆ ನನ್ ಸರ್ಸಾಮಾನು ಕೂತ್ಕೊಳ್ಳೋ ಅಷ್ಟು ಧೈರ್ಯ ಬಂದ್ಬಿಡ್ತೇನಲ್ಲ ನನಗೂ ನಿನಗೂ ಯತ್ವಾಸ ಎಷ್ಟದೆ ಗೊತ್ತೇ ಗೊತ್ತೈತೆ ಬಿಡೋಣ ನಾನು ಅಲ್ಲಿ ಇಲ್ಲಿ ಹೊಸಿ ತಿರ್ಪೆ ಎತ್ಕೊಂಡಾದ್ರು ತಿಂತಾ ಇವನಿ ನೀನ್ ಅದು ಇಲ್ವಲ್ಲ ಎಲ್ಲ ಕುಳ್ ನನ್ ಮಗನೇ 10 ಮನೆ ತಿರ್ಪೆಯನ್ನ ತಿಂದು ಕೋಪಿಟ್ಟಿದ್ಯಾ ಕಳ್ಳ ನೀನು ಲೇ ಮರ್ಯಾದಿಂದ ಕೆಳ ಕೂತ್ಕೊಳ್ಳ ಅಣ್ಣೋ ಕೆಳ ಕೂತ್ಕೊಳ್ಳ ನೀನ್ ನಾಳೆ ಆಸನ ಕಡೆ ಏನಣ್ಣೋ ಎಷ್ಟೈತಲ್ಲ ಚಿಲ್ರೆ ಜೇಬ್ನಾಗ ಬ್ಯಾಂಕ್ನಾಗ ಎಲ್ಲ ತಿರ್ಬೋಕಿ ನನ್ ಮಗನೇ ನೀನ್ ಯೋಗ್ಯತೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಬೇರೆ ಆಯ್ತಾ ಯಾಕೆ ನಿನಗಿಲ್ವಾ ಲೇ ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನ್ ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ ಬಿರಿನ್ ಕೈ ತೊಳ್ಕೊಂಬ ಒಂದ್ ಆಟ ಹಾಕನ ಸುಮ್ಕಿರಣು ಬಾರಿ ಹೊಟ್ಟೆ ಸಿತಾಯ್ತೆ ಇವ್ ಟೈಮ್ಗೆ ತಿನ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಬಂದು ಹೊಟ್ಟೆ ನೋವು ಜಾಸ್ತಿ ಆಗ್ಬಿಡ್ತದೆ ಗೊತ್ತಾ ಏನ್ ತಾಳ್ದನ್ಲ ಅದು ಹಂಗಮ್ ಗುಡ್ತಾದೆ ಇನ್ನೇನ್ ಇರ್ತದಣ್ಣು ಬಾರಿ ಸಿಂಪಲ್ ಬಾಯಿಲ್ಡ್ ಎಗ್ಗು ಮೀನಿನ ಸಾರು ಚಿಕನ್ನು ಅಣ್ಣು ನಿನ್ ಮನೆಯಿಂದ ಹೊಸಿ ಕೆನೆ ಮೊಸರು ತಂದು ಕೊಟ್ಬಿಟ್ರೆ ಇವತ್ತು ಹೊತ್ತು ಕಳೆದೋಯ್ತದೆ ತಾವ್ ತಿನ್ನುವಂತ ರಸ್ಕೊಳ್ಳೋಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನು ತಿನ್ನಲ್ಲ ಅದೃಷ್ಟವಂತರು ಅಣ್ಣೋ ಒಂದ್ ಸಾರಿ ಗಂಟ್ಲು ಸರಿ ಮಾಡ್ಕೊಂಡು ಈ ಬೀದಿಯಾಗೆ ನೀನ್ ಒಬ್ನೇ ನಿಂತ್ಕೊಂಡು ಅಂಬಾ ಅಂತ ಒಂದ್ ಸಾರಿ ಕೂಗು ನಿನ್ಗೂ ಹೊಡಿತದೆ ಅದೃಷ್ಟ ಇಲ್ಲ ತೂತ್ ಮೂರ್ಖಾಸ್ ನನ್ನ ಮಗನೇ ನೀನು ಯಾವದ್ಲ ಅದು ಪೀಸು ಒಳ್ಳೆ ಸಿನಿಮಾ ಸ್ಟಾರ್ ಇದ್ದಂಗದೆ ನಮ್ಮ ಹಳ್ಳಿಯಾಗ ಏನಾದ್ರು ಸಿನಿಮಾ ಶೂಟಿಂಗ್ ಎತ್ತಾವ್ರ ಅಣ್ಣ ಒಂದೇ ಮಾತ್ನ ಹೇಳ್ಬೇಕು ಅಂದ್ರೆ ಮೊದಲನೇ ನೋಡ್ದಾಗೆ ನನ್ನ ಹೃದಯನ ಕಿತ್ಕೊಂಡ್ಬಿಡ್ತಾನ
ಅಮ್ಮ ನೀನಾ? ನಾನ್ ಬೇರೆ ಯಾರು ಅಂತ ತಿಳ್ಕೊಂಡಿದ್ದೆ. ನಾನು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ. ಪಕ್ಕಕ್ಕೆ ಬರಲ್ಲ ತೂತ್ ನನ್ನ ಮನೆ. ಪರೀಕ್ಷೆಲೆಲ್ಲ ಚೆನ್ನಾಗಿ ಬರ್ತಿದ್ಯಾ ತಾಯಿ? ಫೈನ್. ಓಹ್ ಕನ್ನಡಕ ಬೇರೆ ತಗೊಂಡ್ಬಿಟ್ಟಿದ್ಯಾ? ಬೋ ಪಸಂದ್ ಆಗದೆ. ಅಪ್ಪ ಅಮ್ಮ ಎಲ್ಲಿ? ಚೀಫ್ ಮಿನಿಸ್ಟರ್ ಜೊತೆ ಪಾರಿ ಟೂರ್ ಹೋಗೋಳೆ ಕಣಮ್ಮ. ಅವಳ ಮಾಕಿಷ್ಟು ಅಡಿಗೆ ಮನೆಲೋ ಬಚ್ಚನ್ ಮನೆಲೋ ಬಿದ್ದಿರ್ಬೇಕು, ಹೋಗ್ ನೋಡು. ಅಮ್ಮ ಅಮ್ಮ ಲಾಯ್ ಮಂಕಿ ಅಣ್ಣೋ, ಈ ಗೆಟಪ್ ನಲ್ಲಿ ನಾನು ಹೆಂಗ್ ಕಾಣಿಸ್ತೀನಿಲ್ಲ? ಅಯ್ಯೋ ಬಾರಿ ಸೂಪರ್ ಆಗಿದೆ ಅಣ್ಣು. ಅಣ್ಣೋ ಅಣ್ಣೋ, ನೀನೇನಾದ್ರೂ ಈ ಗೆಟಪ್ ನಾಗ ಬಂದ್ಬಿಟ್ರೆ ನಿನಗೆ ಮೊದಲು ಹಾಕೋದು ತಿರ್ಪೆ. ಓ ನಮಸ್ಕಾರ ಅಲ್ಲಿಗಡ. ಬುದ್ಧಿ ಯಾರು ನೋಡ್ರೆ ಏನ್ ಅನ್ಕೊಂತಾರೆ? ಅದಕ್ಕೆ ನಾನು ಹೇಳಿದ್ದು ನಮ್ಮ ಮಾಮೂಲಿ ಜಾಗ ಪಂಪ್ ಸೆಟ್ಟಿನ ಮನೆ. ಪರಮಾತ್ಮ ಆಡಿಸಿದಂಗೆ ಆಡುವೆ ನಾನು. ಬೇಗ ಬಂದ್ಬಿಡಿ. ಬೇಗ ಬಂದ್ಬಿಡ್ತೀನಿ. ಅಣ್ಣೋ ಎಲ್ಲ ತಾಟಿ ಮರದ ಎಂಡ ರೆಡಿ. ಶಬ್ಬಾಷ್ ನನ್ ಮಗನೇ, ನನ್ ಶಿಷ್ಯ ಅಂದ್ರೆ ನೀನೇ ಕಡ್ಲ. ವಾಟ್ ಸುಂದರಿ, ಏನಿದು ಮಗು ಬೆಳಿತಾ ಬೆಳಿತಾ ಹೋಲ್ಕೆಲ್ಲ ನಂತರ ಬತ್ತೈತೆ. ಬೇವರ್ಸಿ ತೆಗಿಲ ಕೈನ. ನೀನ್ ಯೋಗ್ತಿಗೆ ಯಂಗಿಸ್ ಬೇರೆ ಕೇಳು. ಚಾಚಾ ಬಾಯ್ ಬಾಯ್. ಬಾಲ ಇಲ್ಲಿ ಅಣ್ಣೋ, ಹೊಸಿ ಹಿಡ್ಕೋ. ವಿಜಯಪ್ಪ ಬಂದ್ರು. ಅಯ್ಯೋ ಏನಪ್ಪ ಮಾಡೋದು? ನನ್ ಕಂಡ್ರೆ ಒಳ್ಳೆ ನಾಗರವಾರ ಆಡ್ತಾರೆ. ಅಯ್ಯೋ ಸೀರೆ ನನ್ ನುಗ್ಗಿ ಎಲ್ಲೋಯ್ತು. ಅಯ್ಯೋ ಏನ್ ಮಾಡ್ತಾ ಇದ್ದೀನಿ? ದುಡಿಮೆ ಬಾಮಿದ ದುಡಿಮೆ. ಬೆಳಗ್ನಿಂದ ಸಿಂಗಲ್ ಟೀನು ಕುಡಿದಂಗೆ ಈ ರಣಬಿಸಿಲಿನಲ್ಲಿ ಬೆವರು ಸುರಿಸ್ತಾ ಇದ್ದೀನಿ. ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀನಿ ಅಲ್ವಾ? ಒಳ್ಳೆ ಕೆಲಸನೇ ಮಾಡ್ತಾ ಇದೀಯಾ. ನಮ್ ಗದ್ದೆ ನೀರ್ನ ಪಕ್ಕದ ಗದ್ದೆಗೆ ಬಿಡ್ತಾ ಇದೆಯಲ್ಲ, ನಿಜವಾಗ್ಲೂ ಅದು ಒಳ್ಳೆ ಕೆಲಸ. ಇದು ನಮ್ ಗದ್ದೆ ಅಲ್ವಾ? ಅಷ್ಟೆಲ್ಲ ಗೊತ್ತಿದ್ರೆ ನೀನ್ ಯಾಕಿಂತ ದರಿದ್ರ ಬಾಳ್ತಾ ಇದ್ದೆ? ಆ ವಿಷಯ ಆಮೇಲೆ ಮಾತಾಡ್ತೀನಿ. ಮೊದಲು ಕಾಗದ ವಿಷಯಕ್ಕೆ ಬರೋಣ. ನನ್ನ ಹೆಸರಲ್ಲಿ ರಾಮಣ್ಣನ ಹತ್ರ ಪತ್ರ ಬರ್ಕೊಟ್ಟು 10,000 ರೂಪಾಯಿ ಹೊಡೆದವ್ರು ಯಾರು? ಕಳ್ಪತ್ರನ ಎಲ್ಲಿ? ಇಲ್ಲಿ ಕೊಡು. ಹೌದು, ಇದು ಕಳ್ಪತ್ರ. ಚೀ ಚಿ 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 ಚಾ ಚಿ 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 ಚಿ. ಯಾವ ಕಳ್ಳನ್ ಮಗನೋ, ಬೇಕುಪ್ ನನ್ ಮಗನೋ, ಬೇವರ್ಸಿ ನನ್ ಮಗನೋ ಈ ಪತ್ರ ಬರ್ದಿರೋದು? ನನಗೆ ಕೋಪ ಬರೋದಕ್ಕಿಂತ ಮುಂಚೆನೆ ಮರ್ಯಾದೆಯಿಂದ ಬಂದು ನನ್ನ ಎದುರುಗಡೆ ನಿಂತ್ಕೊಳ್ಳಿ. ಇಲ್ಲ ನನಗೆ ಬರ್ತಾ ಇರೋ ಕೋಪದಲ್ಲಿ ಯಾವನ್ ಕೈ ಕಾಲು ಕತ್ತರಿಸಿ ಬಿಸಾಕ್ತೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಿಲ್ದಲೇ ಇರೋ ಹೊಸಮಗುನಂತ ನನ್ನ ಬಾಮೈದರಿಗೆ ದಗ ಹಾಕಿರೋ ಆ ದಗರಬಾಜಿ ನನ್ ಮಗ, ದಗಾಕೋರ್ ನನ್ ಮಗ ಯಾವನೋ ಅವನ್ ಗಂಡು ಹೆಣ್ಣು ಅನ್ನೋ ಭೇದ ತಿಳಿದಂಗೆ ನಡ್ ರಸ್ತೆಯಲ್ಲಿ ಹಾಕೊಂಡ್ಬಿಟ್ಟು ಕಬಡ್ಡಿ ಆಡ್ಬಿಡ್ತೀನಿ. ಕಮಾನ್ ಕಬಡ್ಡಿ 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 ಕಬಡ್ಡಿ. ಸಾಕು ನಿಲ್ಸಿ ನಿನ್ ಡ್ರಾಮಾನ. ನಿಲ್ಸ್ಬಿಟ್ಟೆ. ನಿನ್ ಬಂಡವಾಳ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಮರ್ಯಾದಾಗ ನೀನೇ ನಿಜ ಕೊಟ್ರೆ ಸರಿ, ಇಲ್ಲ ಪೊಲೀಸವ್ರನ್ನ ಕರೆಸಿ ಲಾಟಿ ಓಡಿಸಿ ಬಾಯ್ ಬಿಡಿಸ್ಬೇಕಾಗುತ್ತೆ. ಬಾಮೈದ ಎಷ್ಟೇ ಆಗ್ಲಿ ಇದು ನಮ್ ಫ್ಯಾಮಿಲಿ ಮ್ಯಾಟ್ರು. ಇಂಥ ಸಣ್ಣ ವಿಷಯಕ್ಕೆಲ್ಲ ಯಾಕೆ ಪೊಲೀಸು ಗಿಲೀಸು? ಇದನ್ನ ಏನಿದ್ರು ನಾವು ಕುಂತ್ಕೊಂಡು ತೀರ್ಮಾನ ಮಾಡ್ಕೊಂಬಿಡೋಣ. ನೀನ್ ಕೇಳ್ತಾ ಇದೆಯಲ್ಲ ಅಂತ ನಿಜ ಹೇಳ್ತಾ ಇದ್ದೀನಿ. ಈ ಪತ್ರಿಕೆ ಸೈನ್ ಹಾಕಿದ್ದು ನಾನೇ, 10,000 ರೂಪಾಯಿ ತಗೊಂಡಿದ್ದು ನಾನೇ, 1 ನಯಾ ಪೈಸಾ ಬಿಡ್ದಂಗೆ ನುಂಗಿ ನೀರು ಕುಡ್ದಿದ್ದು ನಾನೇ. ನಾಚಿಕಾಗಲ್ಲ ನಿಮ್ ಜನ್ಮಕ್ಕೆ? ನೀನು ನಿನ್ ಮಗ ಸೇರ್ಕೊಂಡು ಇವರಲ್ಲಿ ನನ್ನ ಮಾನ ಮರ್ಯಾದೆನ ಕಳೀತಾ ಇದ್ದೀರಾ. ನನ್ನ ಅಕ್ಕನ ನೀನು ಕಟ್ಕೊಟ್ರ ತಪ್ಪಿಗೆ ಖರ್ಚಿಗೆ ಅಂತ ತಿಂಗಳ ಸುರಿತಾನೆ ಇದೀನಲ್ಲ, ಇನ್ನೇನು ಬಂದಿರೋ ದಾಡಿ ನಿಮಗೆ? ಹೌದಾ? ಎಷ್ಟೇ ಆಗ್ಲಿ ನಾನು ನಿನ್ ಮನೆ ಹಳೆ ಅನ್ನೋದನ್ನ ಮರ್ತ್ ಮಾತಾಡ್ತಾ ಇದ್ಯಾ? ಚೆನ್ನಾಗಿ ಎಪ್ತಿಲಿಟ್ಕೋ. ಇವತ್ತಲ್ಲ ನಾಳೆ ನಾನು ನಿನಗೆ ಮಾವ ಆಗೋನು. ಜೂಜ್ ಬಿ ನನ್ನ ಮಗನ 10,000 ರೂಪಾಯಿಗೋಸ್ಕರ ಕೆಲ್ಸಕ್ಕೆ ಬಾರ ತಿರ್ಬೋಕಿ ನನ್ನ ಮಕ್ಕಳ ಮುಂದೆಲ್ಲ ಬಾಯಿಗೆ ಬಂದಂಗೆ ಹಗುರವಾಗಿ ನಾನು ಮಾತಾಡ್ತೀಯಾ? ನನ್ನ ಮಗಳು ನಿನ್ ಮನೆ ತುಂಬಲಿ ಮದ್ವೆ ಆಗಿ ಆಗ ತೋರಿಸ್ತೀನಿ ಹೆಣ್ ಕೊಟ್ ಮಾವನ್ ಪವರ್ ಏನು ಅಂತ. ದಾರಿ ಬಿಡ್ರ ಬಾವ್, ಇಲ್ಲೇನ್ ದಸರಾ ಎಕ್ಸಿಬಿಷನ್ ನಡೀತಾ ಆಯ್ತಾ ನಿಂತ್ಕೊಂಡು ನೋಡಕ್ಕೆ? ದಾರಿ ಬಿಡಲು ಮೂಗಿಲಿ ನನ್ನ ಮಗನೇ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ. ಅಣು ಅಣು ಏನು ನಂದು ನೋಡ್ದ? ಬೇವರ್ಸಿ ನನ್ನ ಮಗನೇ, ಯಾವತ್ತ ಗದ್ದೆ ತಾವ ಒಂದು ತೋರಿಸ್ತೋ ಏನೋ ಅವತ್ತಿಂದ ನನ್ನ ಲೈಫೇ ರಿವರ್ಸ್ ಆಗೋಯ್ತು. ಕೊರ್ಗಿ ಸಾಯ್ತಾ ಇದ್ದೀನಿ. ಈಗ ನಿಂದ್ ಬೇರೆ ನೋಡ್ಬೇಕಾ? ಕತ್ತರಿಸ್ಬಿಡ್ತೀನಿ. ನನ್ ಪಾಯಿಂಟ್ ನಿಂಗೆ ಅರ್ಥವಾಗ್ತಿಲ್ವಲ್ಲ?
ಡ್ರೆಸ್ ಇಲ್ಲೆಲ್ಲ ಮಡಗಿದ್ದೆ, ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡ್ದ ಅಂದೆ. ಡ್ರೆಸ್ ಅದೇನೋ ನಂಗೆ ಗೊತ್ತಿಲ್ಲಪ್ಪ. ಉಂಡ್ ಬಂದೆ, ಒಂದ್ ತುಂಡ್ ಬಿದ್ದಿತ್ತು, ಮಕ ಒರ್ಸ್ಕೊಂಡೆ. ಎಲ್ಲಿಟ್ಬಿಟ್ಟೆ? ಇದ್ ನಿಂದೆ ನೋಡು. ಥ್ಯಾಂಕ್ಸ್ ಅಣ್ಣ. ಇದೇ ನನ್ನ ಡ್ರೆಸ್. ಇದು ನಿನ್ ಡ್ರೆಸ್? ಹೌದು, ಇದೇ ನನ್ ಪುಟ್ಕೋಸೆ. ಇದ್ರಲ್ಲಿ ನಾನ್ ಮಕ ಮೂತಿನೆಲ್ಲ ಒರ್ಸ್ಕೊಂಡ್ಬಿಟ್ಟಲ್ಲಪ್ಪ. ಅದಕ್ಕೆ ಇವತ್ತು ನಿನ್ ಮಗ ಮಿಣ್ಮಿಣ ಅಂತ ಮಿಣ್ಗುಡ್ತಾ ಐತೆ. ಲೇ ಚಿಂಪಾಂಜಿ ನನ್ನ ಮಗನೇ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟ ಸಾರ್ವಭೌಮ, ಕನ್ನಡ ಕಂಠೀರವ, ರಸಿಕರ ರಾಜ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಬಂಗಾರದ ಮನುಷ್ಯ ದೀಪಾವಳಿಯ ಪ್ರಯುಕ್ತ ಹಿಂದೆ ನೋಡಿರಿ, ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಬಂಗಾರದ ಮನುಷ್ಯ, ಬಂಗಾರದ ಮನುಷ್ಯ, ಬಂಗಾರದ ಮನುಷ್ಯ ಈ ದಿನವೇ ನೋಡಿ, ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಅಳಿಯಂದ್ರೆ ಒಂದು ನಿಮಿಷ ಬರ್ತಾ ಇದ್ದೀನಿ. ಅಳಿಯಂದ್ರೆ ನಮ್ಮೂರ್ ಟೆಂಟ್ಗೆ ಅಣ್ಣ ಅವ್ರ ಪಿಕ್ಚರ್ ಬಂಗಾರದ ಮನುಷ್ಯ ಬಂದಿದೆ. ಇವತ್ತು ಹೇಗಾದ್ರೂ ನೋಡ್ಲೇಬೇಕು. ಬಂಗಾರದ ಮನುಷ್ಯನ ರೀ ಹೋಗೋಣ ರೀ. ಅಣ್ಣವ್ರ ಸಿನಿಮಾ ಅಂದ್ರೆ ಬೇಡ ಅಂತೀವ ಮಾವಯ್ಯ. ಅದು ಮಾಡ್ತಾನೆ. ಇಷ್ಟ ಅಳಿಯಂದ್ರೆ ಅಣ್ಣವ್ರು ಬಂಗಾರದ ಮನುಷ್ಯ. ನೀವಿಲ್ಲ ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಅದಷ್ಟು ಸುಲಭ ಅಲ್ಲ, ಅದಕ್ಕೊಂದು ಟ್ರಿಕ್ ಇದೆ, ನನಗ್ ಗೊತ್ತು. ನೀವಿರಿ, ನಾನು ಹೋಗಿ ತಗೊಂಡ್ಬರ್ತೀನಿ ಟಿಕೆಟ್. ನೋಡಿ ದಾರ್ಬಿಡಿ, ಈಗ ನೋಡಿ ದಾರ್ಬಿಡಿ, ಬಿಡಿ ದಾರಿ. ಮಾವಯ್ಯಲ್ಲಿ ಕಾಣ್ತಾ ಇಲ್ಲ. ಅದೇ ನಾನು ನೋಡ್ತಾ ಇದ್ದೀನಿ. ಅಯ್ಯೋ ಅಪ್ಪ, ಅಯ್ಯೋ ಯಾಕೆ ಇಷ್ಟೊಂದು ಕಷ್ಟ? ಇಷ್ಟು ಗಲಾಟೆಲಿ ಏನಪ್ಪ ಸಿನಿಮಾ ನೋಡೋದು? ನಡಿ ಮನೆಗೆ ಹೋಗೋಣ. ಈ ಗಲಾಟೆ ನಿಜವಾಗ್ಲೂ ನಮ್ ಟಿಕೆಟ್ ಸಿಗುತ್ತಾ? ಬನ್ನಿ ಹೋಗೋಣ. ಟಿಕೆಟ್ ಸಿಗಲ್ವಾ? ಎಷ್ಟು ಜನ ಇದ್ರು ನುಗ್ಗಿ ಟಿಕೆಟ್ ತಗೊಂಡ್ಬರೋ ಅಭ್ಯಾಸ ನಂಗೆ ಚಿಕ್ಕ ವಯಸ್ಸಿನಿಂದ ಇದೆ. ತಗೊಳ್ಳಿ ಟಿಕೆಟ್. ಇದೇ ಮಾವಯ್ಯ, ಎರಡೇ ಇದೆ, ನೀವ್ ಬರಲ್ವಾ? ನಾನ್ ಯಾಕೆ ಮಧ್ಯೆ? ನೀವಿಬ್ರು ಗಿಣಿ ಗೋರ್ವಂಕ್ ಹಾಗೆ ನೋಡಿ ಸಿನಿಮಾ ಚೆನ್ನಾಗಿ ನೋಡಿ. ಅಣ್ಣವ್ರು ಬರ್ತಾರೆ, ಟೈಮ್ ಆಯ್ತು, ಹೋಗಿ. ನಗು ನಗುತ್ತಾ ನಲ್ಲಿ ಅದು ನಗು ನಗುತ್ತಾ ನಲ್ಲಿ ಏನೇ ಆಗಲಿ. ರಾಘವೇಂದ್ರ ಎಂಜ್ಲೆಲೆ ಅಣ್ಣು, ಯಾರ್ಲ ಇವ? ಅವರು ನಿಮ್ಮ ಅಳಿಯಂದ್ರ ಮಾವ ಇರ್ಬೇಕಣ್ಣ. ಮಾವಯ್ಯ ಬನ್ನಿ. ವಿಜಯ್, ಒಂದ್ ನಿಮಿಷ ನಿಂತ್ಕೋ. ಅಳಿಯಂದ್ರೆ ಯಾರವರು? ನಮ್ಮಕ್ಕ. ದೀರ್ಘ ಸುಮಂಗಲಿಯಾಗಿ ಮಕ್ಕಳ ಜೊತೆ ನಗ್ನಗ್ತಾ ಬಾಳಮ್ಮ. ಬನ್ನಿ, ಬಲಗಾಲಿಟ್ಟು ಒಳಗ್ ಬಾಮ್ಮ. ನಡಿ ಮಾವಯ್ಯ ಬನ್ನಿ. ಓಹ್, ಏನ್ ಅನ್ನಪೂರ್ಣಾ ದೇವಿಯವರು, ನಿನ್ನ ತಮ್ಮ ನನ್ನ ಮಗಳನ್ನ ಎಡಗಾಲಿಂದ ಜಾಡ್ಸ್ ಒದ್ಬಿಟ್ಟು ನಿನ್ ಕಾಲಿಗೆ ಮಾತ್ರ ನಮಸ್ಕಾರ ಮಾಡ್ಬಿಟ್ಟ ಅಂತ ನೀನು ಮಹಾಲಕ್ಷ್ಮಿ ತರ ಫೀಲಿಂಗ್ ಆಗ್ಬಿಟ್ಟು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ ಬಂದ್ಬಿಟ್ಟಲ್ಲ. ನಿನ್ಗೇನಾದ್ರು ಸ್ವಲ್ಪ ಬುದ್ಧಿ ಇದೆಯೇನೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಬುದ್ಧಿ ಜ್ಞಾನ ಇರೋದಕ್ಕೇನೆ ದಂಪತಿಗಳಿಗೆ ಹೋಗಿ ಆಶೀರ್ವಾದ ಮಾಡಿ ಬಂದಿದ್ದು. ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರು. ನಿಮ್ ಪ್ಲೇಟ್ ಕೊಡ್ತೀರಾ? ಶಿಷ್ಯ ಕೈ ಇಡಿ. ಎಂತ ಗತಿ ಬಂತು ನಿನಗೆ? ಅಂಬಾ ಅಂಬಾ. ಅಲ್ಲಿ ಬೆಟ್ಟದ ಬುಡದವರೆಗೂ ಕಾಣ್ತಾ ಇದೆಯಲ್ಲ, ಆ ಜಮೀನೆಲ್ಲ ನಮ್ದೆ. ತುಂಬಾ ಇದೆ ಹೇಳಿ ಅಂದ್ರೆ. ಅಷ್ಟೇ ಅಲ್ಲ, ಇಲ್ಲಿ ಸುತ್ತಮುತ್ತ ಕಾಣ್ತಾ ಇದೆಯಲ್ಲ ತೆಂಗಿನ ಗಿಡಗಳು, 2,000 ಅದು ನಮ್ದೇನೆ. ಹಂಗಾದ್ರೆ ಈ ಮರನು ನಂದೆ ತಾನೆ?
ನೀವೇನ್ ತಪ್ಪು ತಿಳ್ಕೊಳ್ದೆ ಹೋದ್ರೆ ಒಂದು ಕೇಳ ಕೇಳಿ. ಒಂದ್ ಎಳ್ನೀರು ಕುಡಿಬೇಕಂತ ಆಸೆ, ಕುಡಿಬಹುದಾ? ಏನ್ ಮಾವ ಇದು ಮಕ್ಕಳ ತರ? ಅಲ್ಲ, ಇಲ್ಲಿರೋ ತೆಂಗಿನ ಮರಗಳೆಲ್ಲ ನಮ್ದೇ ಅಂದ್ಮೇಲೆ ಅದ್ರಲ್ಲಿರೋ ಎಳ್ನೀರು ಕೂಡ ನಮ್ದೇ ತಾನೆ. ಎಷ್ಟು ಬೇಕಾದ್ರೂ ಕುಡೀರಿ. ಎಷ್ಟು ಬೇಡ, ಒಂದ್ ಸಾಕು. ಇರಿ ಸ್ವಲ್ಪ. ಆಂಟೋನಿ, ಬುದ್ಧಿ ಒಂದ್ ಕಾಯಿ ಕೇಳಪ್ಪ. ಆಯ್ತು ಬುದ್ಧಿ. ಆಹಾ, ತುಂಬಾ ಸಿಹಿಯಾಗಿದೆ. ಕುಡಿತೀರಾ? ಇಲ್ಲ, ನೀವು ಕುಡೀರಿ. ಒಂದ್ 6 ದಿವಸ ಇದ್ದು ಹೋಗಪ್ಪ ಅಂದ್ರೆ ಅಲ್ಲೇನೋ ದೊಡ್ಡ ರಾಜಕಾರಿ ಇರೋ ತರ ಅವಸರ ಪಡ್ತೀಯ. ಹಾ ಅಪ್ಪ, ಈ ಹಾರ್ಲಿಕ್ಸ್ ನ ದಿವಸ ಹಾಲಲ್ಲಿ ಬೆರೆಸ್ಕೊಂಡ್ ಕುಡಿ. ನಂಗೆ ಯಾಕೆ ಮಾಡಿಲ್ಲ? ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇಲ್ವಾ? ಹಾ, ಆಮೇಲೆ ಈ ಎತ್ತು ಹಸು ಅಂತ ಸಂತೆಲ್ ದಿವಸ ತಿರ್ಗಾಡ್ತಾ ಇರ್ಬೇಡ. ನಿನ್ಗೆ ಏನಾದ್ರೂ ಸ್ವಲ್ಪ ಆಯಾಸ ಕಂಡ್ ಬಂದ್ರೆ ಆ ನಾಗಪ್ಪನಿಗೆ ಹೇಳ್ ಕಳ್ಸು, ತಕ್ಷಣ ಬಂದ್ಬಿಡ್ತೀನಿ. ಸರಿ ಅಮ್ಮ. ಅಪ್ಪ, ನೀನ್ ವಾರಕ್ಕೆ ಏನಾದ್ರೂ ಮಾಡಿ ಒಂದ್ ದಿವ್ಸನಾದ್ರೂ ಬಂದ್ ಹೋಗ್ಬೇಕು. ಬರ್ದಿ ಹೆಂಗಮ್ಮ ನಾನಿರ್ಲಿ? ನಾನ್ ಸುಮ್ನಿದ್ರು ಹೆತ್ತ ಕರ್ಳು ಸುಮ್ನಿರೋಲ್ಲ. ಒಂದು ಮಾತು ಹಳಿಯಂದ್ರ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ನೋಡ್ತೀನಿ, ಬರ್ಲೇ ಇಲ್ವಲ್ಲ. ಓ ಬಂದ್ರ ಹಳಿಯಂದ್ರೆ, ನಾನು ಊರಿಗೆ ಹೋಗಿ ಬರ್ತೀನಿ. ಮಾವಯ್ಯ, ಈಗ ನೀವು ಊರಿಗೆ ಹೋಗುವಂತ ಅವಶ್ಯಕತೆ ಏನಿದೆ? ಏನ್ ಹಿಂಗೆ ಹೇಳ್ಬಿಟ್ರಿ? ವ್ಯಾಪಾರ ಏನ್ ಮಹಾ ವ್ಯಾಪಾರ? ನೀವ್ ವ್ಯಾಪಾರ ಮಾಡಿ ಯಾರನ್ನ ಸಾಕ್ಬೇಕಾಗಿದೆ? ಇರೋ ಮಗಳನ್ನ ಮದುವೆ ಮಾಡ್ಕೊಟ್ಟಾಯ್ತು. ಇನ್ಮೇಲಾದ್ರೂ ಅವಳು ಬಾಳ್ ನೋಡ್ತಾ ನೀವಿಲ್ಲೇ ಹಾಯಾಗಿರ್ಬೋದಲ್ಲ. ನಾನ್ ಯಾಕೆ ದಂಡಕ್ಕೆ ಹಳಿಯಂದ್ರೆ? ನಿಮ್ಗೊಂದು ತುತ್ತು ಅನ್ನ ಹಾಕೋದ್ರಿಂದ ನನ್ನ ಕೈ ಏನು ಸೌದೋಗೋದಿಲ್ಲ. ನೀವಿಲ್ಲೇ ಇರಿ. ಹಂಗಲ್ಲ ಹಳಿಯಂದ್ರ. ಹಾಗೂ ಇಲ್ಲ, ಹೀಗೂ ಇಲ್ಲ. ನನ್ನ ಮೇಲೆ ಪ್ರೀತಿ ಅಭಿಮಾನ ಅನ್ನೋದಿದ್ರೆ ನೀವಿಲ್ಲೇ ಇರ್ಬೇಕು. ಇದ್ರ ಮೇಲೆ ನಿಮ್ಮಿಷ್ಟ. ಹಳಿಯಂದ್ರೆ ಏನಮ್ಮ ಲಕ್ಷ್ಮಿ ಇದು? ನಿನ್ ಗಂಡ ಹೀಗೆ ಹೇಳ್ಬಿಟ್ರು ಅಷ್ಟೇ. ಮತ್ತೆ ಅವ್ರ ಮೇಲೆ ಗೌರವ ಇದ್ರೆ ಇರು. ಸರಿ, ನಡೀಲಿ. ಟೊಮೆಟೊ ಗಿಡಕ್ಕೆ ಹುಳ ಬಿದ್ದಂಗಿದೆ, ಔಷಧಿ ಹೊಡ್ಸು. ಆಯ್ತು. ಊಟದ್ರೊಳಗೆ ಈ ಕೆಲಸ ಮುಗಿಬೇಕು. ಬೇಗ ತುಳ್ಳಿಲ್ಲ, ಬೇಗ ತುಳ್ಳಿ. ಮಾವಯ್ಯ, ಏನ್ ನೀವು ಮಾಡ್ತಾರ ಕೆಲಸ? ಆ ಕೆಲಸ ಮಾಡಕ್ಕೆ ಬೇರೆ ಜನ ಇದಾರೆ. ನೀವ್ಯಾಕೆ ಬಿಸಿಲಲ್ಲಿ ಒದ್ದಾಡ್ತಾ ಇದೀರಾ? ಈ ಬಿಸಿಲು, ಈ ಕಷ್ಟ ನಂಗೇನು ಹೊಸದಲ್ಲ ಹಳ್ಳಿ ಅಂದ್ರೆ. ಅದು ಅಲ್ದೆ ಇದು ನಮ್ ಗದ್ದೆ, ಇಲ್ಲಿ ಬೆವರು ಸುರಿಸಿ ದುಡಿಯೋದ್ರಲ್ಲೇ ಆನಂದ. ನೀವ್ ಹೋಗಿ. ಅಬ್ಬಾ, ಸಿದ್ಧ, ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ಗುಡಗುಡ ಅಂತಿತ್ತು, ಅದಕ್ಕೆ ಪಟೇಲ್ರ ಗದ್ದೆಗೆ ಹೋಗಿ. ಬುದ್ಧಿದ್ಯಾ? ಅನ್ನ ತಿನ್ನೋದು, ಕೆಲಸ ಮಾಡೋದು ಹಳ್ಳಿ ಅಂದ್ರೆ ಗದ್ದೆಯಲ್ಲಿ, ದೇವರು ಕೂಡ ಬಂಗಾರದಂತ ಗೊಬ್ಬರ ಹಾಕೋದು ಪಟೇಲ್ರ ಗದ್ದೆಗ. ಇದೇ ನ್ಯಾಯನೋ? ನೀವೇ ಹೇಳ್ರಯ್ಯ. ಹಾಕೋ ಗೊಬ್ಬರ ನಮ್ ಗದ್ದೆಯಲ್ಲಿ ಹಾಕಿದ್ರೆ ನಮ್ ಕಬ್ಬಿನ ಫಸಲು ಬಂಗಾರದಂಗೆ ಬರ್ತಿ ಕಣೋ. ನೋಡ್ರಯ್ಯ, ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾಳೆಯಿಂದ ಅಲ್ಲಲ್ಲ ಇವತ್ತಿಂದಾನೇ ಒಂದಾದ್ರೂ ಸರಿ, ಎರಡಾದ್ರೂ ಸರಿ ನಮ್ ಗದ್ದೆಯಲ್ಲಿ ಹಾಕಬೇಕು. ಎಡವಟ್ಟಾದ್ರೆ ನಾನೇನು ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ನೋಡ್ರಮ್ಮ, ನಿಂಗೇನು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಇದೇ ಮಾತು, ಅದೇ ಕೆಲಸ. ಆ ಕೆಲಸ ಇಲ್ಲ, ಈ ಕೆಲಸ ಮಾಡಿ.